ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. 3.5 ವರ್ಷಗಳಿಂದ ನಡೀತಾ ಇರೋ ರಷ್ಯಾ ಯುಕ್ರೇನ್ ಯುದ್ಧ ಮತ್ತೆ ಭಯಾನಕ ಸ್ವರೂಪಕ್ಕೆ ತಿರುಗಿದೆ. ದಾಳಿ ಪ್ರತಿದಾಳಿಗಳು ಹೆಚ್ಚಾಗ್ತಿವೆ. ಈಗ ರಷ್ಯಾ ಯುಕ್ರೇನ್ ಮೇಲೆ ದೊಡ್ಡ ಡ್ರೋನ್ ದಾಳಿ ಮಾಡಿದೆ. ಯುಕ್ರೇನ್ ರಾಜಧಾನಿ ಕಿಯವ್ ಗುರಿಯಾಗಿಸಿ ಭರ್ತಿ 539 ಡ್ರೋನ್ ಮತ್ತು 11 ಮಿಸೈಲ್ಗಳ ಮೂಲಕ ದಾಳಿ ಮಾಡಿದೆ. ಇದರಿಂದ ಯುಕ್ರೇನ್ನ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ಗೆ ಭಾರೀ ಹಾನಿಯಾಗಿದೆ. ಕಾರ್ಗಳು ಮತ್ತು ಬಿಲ್ಡಿಂಗ್ಗಳೆಲ್ಲ ಬೆಂಕಿಗೆ ಆಹುತಿಯಾಗಿವೆ. ಯುಕ್ರೇನ್ನ ಸುಮಾರು 10 ಜಿಲ್ಲೆಗಳಲ್ಲಿ ಈ ದಾಳಿ ನಡೆದಿದೆ. ಇದು ಕಳೆದ 3.5 ವರ್ಷದಲ್ಲಿ ರಷ್ಯಾ ನಡೆಸಿದ ಅತ್ಯಂತ ಭೀಕರ ವೈಮಾನಿಕ ದಾಳಿ. ಇತ್ತೀಚೆಗಷ್ಟೇ ಯುಕ್ರೇನ್ ರಷ್ಯಾದ ಕರ್ಸ್ಕ್ ಪ್ರದೇಶದಲ್ಲಿ ಏರ್ ಸ್ಟ್ರೈಕ್ ಮಾಡಿತ್ತು. ದಾಳಿಯಲ್ಲಿ ರಷ್ಯಾದ ನೌಕಾಪಡೆಯ ಉಪಮುಖ್ಯಸ್ಥರೇ ಪ್ರಾಣ ಕಳ್ಕೊಂಡಿದ್ರು. ಮಿಖಾಯಲ್ ಗುಡ್ಕೋವ್ ಸೇರಿ 10 ಅಫಿಷಿಯಲ್ಸ್ ಮಿಲಿಟರಿ ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ರು. ಅದರ ಬೆನ್ನಲ್ಲೇ ರಷ್ಯಾ ಈ ರೀತಿ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಈ ಮಧ್ಯೆ ಯುಕ್ರೇನ್ ಅಮೆರಿಕ ಕಂಪನಿಯೊಂದಿಗೆ ಹೊಸ ಒಪ್ಪಂದ ಮಾಡಿಕೊಂಡಿದೆ. ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಜೆಲೆನ್ಸ್ಕಿ ಅಮೆರಿಕದ ಸ್ವಿಫ್ಟ್ ಬೀಟ್ ಅನ್ನೋ ಕಂಪನಿಯೊಂದಿಗೆ ಇಂಟರ್ಸೆಪ್ಟರ್ ಡ್ರೋನ್ ಸೇರಿ ಸಾವಿರಾರು ಶಸ್ತ್ರಾಸ್ತ್ರ ಡ್ರೋನ್ಗಳನ್ನು ಜಂಟಿಯಾಗಿ ಉತ್ಪಾದಿಸೋಕೆ ಸೈನ್ ಹಾಕಿದ್ದಾರೆ. ಇತ್ತ ಈ ಸಂಘರ್ಷದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫೋನ್ ಕಾಲ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಯುದ್ಧ ಕೊನೆಗೊಳಿಸಿ ಅಂತ ಟ್ರಂಪ್ ಕೇಳಿಕೊಂಡ್ರಂತೆ, ಆದರೆ ಪುಟಿನ್ ಇದನ್ನು ನಿರಾಕರಿಸಿದ್ದಾರೆ. ರಷ್ಯಾ ತನ್ನ ಸದ್ಯದ ಟಾರ್ಗೆಟ್ನಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಟ್ರಂಪ್ ಮಾಡಿದ 6ನೇ ಪ್ರಯತ್ನ ಅಂದ್ರೆ 6ನೇ ಫೋನ್ ಕಾಲ್ ಕೂಡ ವ್ಯರ್ಥವಾಗಿದೆ. ಹಲವು ದಿನಗಳ ಬಳಿಕ ಪಾಕಿಸ್ತಾನದಲ್ಲಿ ಮುಸುಕುದಾರಿಗಳು ಮತ್ತೆ ಬೇಟೆಯಾಡೋಕೆ ಶುರು ಮಾಡಿದ್ದಾರೆ. ಈಗ ಮತ್ತೊಂದು ದೊಡ್ಡ ಬೇಟೆಯಾಗಿದೆ. ಎಲಿಟಿ ಸಂಘಟನೆಯ ಮುಖ್ಯಸ್ಥ ಹಫೀಜ್ ಸಯೀದ್ನ ಅತ್ಯಾಪ್ತ ಮುಫ್ತಿ ಹಬೀಬುಲ್ ಹಕ್ಕಾನಿಗೆ ಅಪರಿಚಿತ ಬಂದೂಕುದಾರಿಗಳು ಟಿಕೆಟ್ ಕೊಟ್ಟು ಕಳಿಸಿದ್ದಾರೆ. ಗುರುವಾರ ಪಾಕ್ನ ದಿರ್ ಅನ್ನೋ ಜಿಲ್ಲೆಯಲ್ಲಿ ಹಬೀಬುಲ್ ಹಕ್ಕಾನಿಯನ್ನ ಹೊಡೆದುರುಳಿಸಲಾಗಿದೆ. ಅವರ ಮನೆ ಹತ್ರ ಅಪರಿಚಿತರು ಈ ದಾಳಿ ಮಾಡಿದ್ದಾರೆ. ಈತ ಜಮಿಯತ್ ಉಲೇಮಾ ಎ ಇಸ್ಲಾಂ ಅನ್ನೋ ಸಂಘಟನೆಯ ಮಾಜಿ ಲೀಡರ್ ಕೂಡ ಹೌದು. ಸದ್ಯ ಈ ದಾಳಿಯ ಹೊಣೆಯನ್ನ ಯಾವುದೇ ಸಂಘಟನೆ ಅಥವಾ ವ್ಯಕ್ತಿ ಹೊತ್ಕೊಂಡಿಲ್ಲ. ಮುಸುಕುದಾರಿಗಳು ಬಂದು ಮಾಡಿ ಹೋಗಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಇದಕ್ಕೆ ತನಿಖೆ ನಡೆಸ್ತಾ ಇದ್ದಾರಂತೆ. ಈತನ ಸಾವಿನಿಂದ ಎಲಿಟಿ ಉಗ್ರ ಸಂಘಟನೆಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳಿ ವಿಶ್ಲೇಷಿಸಲಾಗ್ತಾ ಇದೆ. ಏನೋ ಇದೇ ಪಾಕಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಬಳಿಕ ಬಲೂಚ್ ಲಿಬರೇಷನ್ ಫ್ರಂಟ್ ಪಾಕ್ ಸೇನೆಯನ್ನ ಗುರಿಯಾಗಿಸಿ ದಾಳಿ ಶುರು ಮಾಡಿಕೊಂಡಿದೆ. ಪಾಕ್ ಸೇನೆಯ ಔಟ್ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿ ಕೆಲ ಪ್ರದೇಶಗಳನ್ನು ಸೀಸ್ ಮಾಡಿದೆ. ಪಾಕ್ ಸೇನೆಯನ್ನ ಹಿಮ್ಮೆಟ್ಟಿಸಿದೆ. ಪಾಕ್ ಸೈನಿಕರನ್ನ ಕೂಡ ಈ ಪಡೆ ಹತ್ಯೆ ಮಾಡಿದೆ. ಈ ಕುರಿತಾದ ವಿಡಿಯೋವನ್ನ ಕೂಡ ಬಲೂಚ್ ಲಿಬರೇಷನ್ ಫ್ರಂಟ್ ರಿಲೀಸ್ ಮಾಡಿದೆ. ಆದರೆ ಎಷ್ಟು ಹಾನಿಯಾಗಿದೆ, ಏನು ಕತೆ, ಇದರ ಬಗ್ಗೆ ಇನ್ನಷ್ಟೇ ಖಚಿತ ಮಾಹಿತಿ ಸಿಗಬೇಕಾಗಿದೆ. ಮತಾಂಧತೆಯಲ್ಲಿ ಮುಳುಗೇಳುತ್ತಿರೋ ಯೂನಸ್ ಆಡಳಿತದ ಬಾಂಗ್ಲಾದೇಶದಲ್ಲಿ ಶರಿಯಾ ಕಾನೂನು ಜಾರಿ ಮಾಡೋ ಹೇಳಿಕೆಗಳು ಈಗ ಬರೋಕ್ಕೆ ಶುರುವಾಗಿವೆ. ಈಗ ಜಮಾತ್ ಚಾರ್ ಮೊನೈ ಅನ್ನೋ ಇಸ್ಲಾಮಿಕ್ ಮೂಲಭೂತವಾದಿ ಸಂಘಟನೆ ಶರಿಯಾ ತರ್ತೀವಿ ಅಂತ ಘೋಷಿಸಿದೆ. ಇದರ ಮುಖ್ಯಸ್ಥ ಇದರ ಬಗ್ಗೆ ಮಾತನಾಡಿದ್ದು, ನಾವು ಬಾಂಗ್ಲಾದೇಶವನ್ನ ಕಂಪ್ಲೀಟ್ ಇಸ್ಲಾಮೀಕರಣ ಮಾಡಬೇಕು, ತಾಲಿಬಾನ್ ಆಡಳಿತದ ಅಫ್ಘಾನಿಸ್ತಾನ ಮಾದರಿಯಲ್ಲೇ ಇಲ್ಲೂ ನಾವು ಚೇಂಜಸ್ ತರ್ತೀವಿ, ಕಟ್ಟುನಿಟ್ಟಿನ ಶರಿಯಾ ಕಾನೂನನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಬಾಂಗ್ಲಾದಲ್ಲಿ ಎಲೆಕ್ಷನ್ ನಡೆದು ಸರ್ಕಾರ ರಚನೆಯಾದರೆ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಬಾಂಗ್ಲಾದೇಶ್ ದೇಶಕ್ಕೆ ಬೇಕಾದ ಶರಿಯಾ ಕಾನೂನನ್ನು ರಚಿಸುತ್ತೆ. ಆದರೆ ನಾವು ಅಲ್ಪಸಂಖ್ಯಾತ ಹಿಂದೂಗಳ ಹಕ್ಕುಗಳನ್ನು ಕೂಡ ಅವ್ರಿಗೆ ಕೊಡ್ತೀವಿ. ಅಲ್ಲದೆ ಶರಿಯಾ ಕಾನೂನನ್ನು ವಿರೋಧ ಮಾಡೋ ಅಮೆರಿಕ, ಬ್ರಿಟನ್ ಮತ್ತು ರಷ್ಯಾಗಳು ಹೇಳೋ ಒಳ್ಳೆ ವಿಚಾರಗಳನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತ ಈ ಸಂಘಟನೆಯ ಮುಖ್ಯಸ್ಥ ಫೈಜುಲ್ ಕರೀಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಕಳೆದ ಸೆಪ್ಟೆಂಬರ್ನಲ್ಲೇ ಬಾಂಗ್ಲಾ ಲೇಖಕಿ ತಸ್ಲಿಮಾ ನಸ್ರೀನ್ ಶೀಘ್ರದಲ್ಲಿ ಬಾಂಗ್ಲಾದಲ್ಲಿ ಶರಿಯಾ ಕಾನೂನು ಜಾರಿಯಾಗೋ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದರು. ಈ ಆರೋಪ ಮಾಡಿದ್ದಕ್ಕೆ ಆಕೆ ಮೇಲೆ ಹಲವು ಫತ್ವಾಗಳನ್ನು ಕೂಡ ಹೊರಡಿಸಲಾಗಿತ್ತು. ಈಗ ನೇರವಾಗಿ ನಾವು ಜಾರಿಗೆ ತರ್ತೀವಿ ಅಂತ ಅಲ್ಲಿನ ಮೂಲಭೂತವಾದಿ ಗುಂಪುಗಳು ಘೋಷಣೆಯನ್ನೇ ಮಾಡಿಬಿಟ್ಟಿವೆ. ಮತ್ತೊಂದು ಕಡೆ ಟರ್ಕಿ ಈಗ ಮತ್ತೊಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಬಾಂಗ್ಲಾದಲ್ಲಿ ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆ ತೆರೆಯೋಕೆ ಟರ್ಕಿ ಪ್ಲಾನ್ ಹಾಕೊಂಡಿದೆ. ಇದಕ್ಕೆ ಪೂರಕ ಅನ್ನೋ ಹಾಗೆ ಟರ್ಕಿಯ ಡಿಫೆನ್ಸ್ ಇಂಡಸ್ಟ್ರಿ ಏಜೆನ್ಸಿ ಮುಖ್ಯಸ್ಥ ಹಲುಕು ಗೊರ್ಗುನ್ ಬಾಂಗ್ಲಾಗೆ ಭೇಟಿ ಕೊಡ್ತಾರೆ. ಜುಲೈ 8ಕ್ಕೆ ಬಾಂಗ್ಲಾಗೆ ಬರಲಿರೋ ಗೊರ್ಗುನ್ ಭರ್ತಿ 8 ದಿನಗಳ ಕಾಲ ಬಾಂಗ್ಲಾದಲ್ಲಿ ಇರ್ತಾರೆ.
ಈ ವೇಳೆ ಬಾಂಗ್ಲಾದ ಚಿತ್ತಗಾಂಗ್ ಮತ್ತು ನಾರಾಯಣ್ಗಂಜ್ನಲ್ಲಿ ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆಗಳನ್ನು ಸ್ಥಾಪಿಸೋ ಕುರಿತು ಬಾಂಗ್ಲಾದೇಶ್ ಇನ್ವೆಸ್ಟ್ಮೆಂಟ್ ಡೆವಲಪ್ಮೆಂಟ್ ಅಥಾರಿಟಿ ಬಿಡಾ ಜೊತೆಗೆ ಡಿಸ್ಕಸ್ ಮಾಡ್ತಾರೆ. ಟರ್ಕಿ ಡಿಫೆನ್ಸ್ ಇಂಡಸ್ಟ್ರಿಗಳ ಕೊಲಾಬರೇಷನ್ನೊಂದಿಗೆ ಬಾಂಗ್ಲಾದಲ್ಲಿ ಈ ಫ್ಯಾಕ್ಟರಿಗಳನ್ನು ಸ್ಥಾಪಿಸಬಹುದು ಅಂತ ಹೇಳಲಾಗ್ತಿದೆ. ಈ ಭೇಟಿ ವೇಳೆ ಗೋರ್ಗೊನ್ ಮೊಹಮ್ಮದ್ ಯೂನಸ್, ಬಾಂಗ್ಲಾ ಸೇನಾ ಮುಖ್ಯಸ್ಥ ವಕರುಜ್ಜಮಾನ್, ನೇವಿ ಚೀಫ್ ಅಡ್ಮಿರಲ್ ಎಂ ನಜ್ರುಲ್ ಹಸನ್ ಮತ್ತು ಬಾಂಗ್ಲಾ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಹಸನ್ ಮಹಮೂದ್ ಖಾನ್ರನ್ನ ಭೇಟಿ ಮಾಡ್ತಾರೆ. ಇತ್ತೀಚೆಗಷ್ಟೇ ಈ ಬಿಡಾ ಅಥವಾ ಬಾಂಗ್ಲಾದೇಶ್ ಇನ್ವೆಸ್ಟ್ಮೆಂಟ್ ಡೆವಲಪ್ಮೆಂಟ್ ಅಥಾರಿಟಿ ಎಕ್ಸಿಕ್ಯೂಟಿವ್ ಚೇರ್ಮನ್ ಚೌಧರಿ ಆಶಿಕ್ ಮಹಮ್ಮದ್ ಬಿನ್ ಹರೂನ್ 5 ಡೇಸ್ ಟರ್ಕಿ ಪ್ರವಾಸವನ್ನು ಕೈಗೊಂಡಿದ್ರು. ಬಾಂಗ್ಲಾ ವಿದೇಶಾಂಗ ವಕ್ತಾರ ತೌಹೀದ್ ಹುಸೇನ್ ಕೂಡ ಏಪ್ರಿಲ್ನಲ್ಲಿ ಟರ್ಕಿಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಬಾಂಗ್ಲಾಗೆ ಏರೋಸ್ಪೇಸ್ ಟೆಕ್ನಾಲಜಿಯಲ್ಲಿ ವಿಶ್ವಾಸಾರ್ಹ ಪಾರ್ಟ್ನರ್ ಒಬ್ಬರ ಅವಶ್ಯಕತೆ ಇದೆ, ಟರ್ಕಿಯೊಂದಿಗೆ ಕೆಲಸ ಮಾಡೋದ್ರಿಂದ 2 ರಾಷ್ಟ್ರಗಳಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ಬಂದಿದ್ರು. ಇದರ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ ಆಗಿದೆ. ಅಂದಹಾಗೆ ಕೆಲ ದಿನಗಳ ಹಿಂದೆ ಬಾಂಗ್ಲಾದ ಮೂಲಭೂತವಾದಿ ಸಂಘಟನೆಗಳಿಗೆ, ವಿಶೇಷವಾಗಿ ಜಮಾತ್ ಎ ಇಸ್ಲಾಂ ಸಂಘಟನೆಗೆ ಟರ್ಕಿ ಗುಪ್ತಚರ ಇಲಾಖೆ ಹಣಕಾಸು ಮತ್ತು ಲಾಜಿಸ್ಟಿಕಲ್ ಸಪೋರ್ಟ್ ಕೊಡ್ತಾ ಇದೆ ಅಂತ ರಿಪೋರ್ಟ್ ಆಗಿತ್ತು. ಅದಕ್ಕೂ ಹಿಂದೆ ಟರ್ಕಿ ಬಾಂಗ್ಲಾಗೆ ತನ್ನ ಡ್ರೋನ್ ಕೊಟ್ಟಿತ್ತು. ಅದನ್ನ ಭಾರತದ ಗಡಿಯಲ್ಲೂ ಬಾಂಗ್ಲಾ ನಿಯೋಜನೆ ಮಾಡಿದೆ, ಸೇಮ್ ಅವರ ಬ್ರದರ್ ಪಾಕಿಸ್ತಾನದ ಹಾಗೆ. ಇದರ ನಡುವೆ ಈಗ ಟರ್ಕಿ ಹೊಸ ಡಿಫೆನ್ಸ್ ಮೂಲಸೌಕರ್ಯದ ಸ್ಥಾಪನೆ ಮಾಡೋಕೆ, ಬಾಂಗ್ಲಾದಲ್ಲಿ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರನ್ನೇ ಡೆವಲಪ್ ಮಾಡೋಕೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ರೆಡಿ ಆಗ್ತಾ ಇದೆ. ಗ್ರೀಸ್ಗೆ ಭಾರತ ಲಾಂಗ್ ರೇಂಜ್ ಕ್ಷಿಪಣಿಗಳನ್ನು ಕೊಡಬಹುದು ಅನ್ನೋ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಈ ಮಾಹಿತಿ ಹೊರಬೀಳ್ತಾ ಇದೆ. ಏನೋ ಅಫ್ಘಾನಿಸ್ತಾನ ಮತ್ತು ರಷ್ಯಾ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಪುಟಿನ್ ಸರ್ಕಾರ ತಾಲಿಬಾನ್ ಸರ್ಕಾರಕ್ಕೆ ಅಧಿಕೃತ ಮಾನ್ಯತೆ ಕೊಟ್ಟಿದೆ. ಈ ಮೂಲಕ ತಾಲಿಬಾನ್ಗೆ ಅಧಿಕೃತ ಮಾನ್ಯತೆ ಕೊಟ್ಟ ಮೊದಲ ರಾಷ್ಟ್ರ ಅಂತ ರಷ್ಯಾ ಕರೆಸಿಕೊಂಡಿದೆ. ರಷ್ಯಾ ವಿದೇಶಾಂಗ ಇಲಾಖೆ ಇದನ್ನ ಕನ್ಫರ್ಮ್ ಮಾಡಿದೆ. ಇದರಿಂದ 2 ರಾಷ್ಟ್ರಗಳ ದ್ವಿಪಕ್ಷೀಯ ಸಹಕಾರ ವೃದ್ಧಿಯಾಗುತ್ತೆ ಅಂತ ರಷ್ಯಾ ತನ್ನ ನಡೆಯನ್ನ ಸಮರ್ಥಿಸಿಕೊಂಡಿದೆ. ಇತ್ತ ತಾಲಿಬಾನ್ ಸರ್ಕಾರ ಕೂಡ ಇದೊಂದು ಐತಿಹಾಸಿಕ ಹೆಜ್ಜೆ, ಇತರ ರಾಷ್ಟ್ರಗಳಿಗೆ ಇದೊಂದು ಉತ್ತಮ ಉದಾಹರಣೆ, ಎಲ್ಲರೂ ಹಿಂಗೆ ನಮಗೆ ಮಾನ್ಯತೆ ಕೊಟ್ಬಿಡಿ ಅಂತ ಹೇಳಿ ಪುಟಿನ್ ನಿರ್ಧಾರವನ್ನ ಹೊಗಳಿದ್ದಾರೆ ತಾಲಿಬಾನಿಗಳು. 1990ರ ದಶಕದಲ್ಲಿ ರಷ್ಯಾ ತಾಲಿಬಾನಿಗಳನ್ನ ಉಗ್ರರು ಅಂತ ಘೋಷಣೆ ಮಾಡಿತ್ತು. ಸೋವಿಯತ್ ರಷ್ಯಾವನ್ನ ಒದ್ದು ಆಚೆ ಹಾಕೋಕೆ ಅಂತಾನೆ ಅಮೆರಿಕ ಮತ್ತು ಪಾಕಿಸ್ತಾನಗಳೇ ಹುಟ್ಟು ಹಾಕಿರೋದು ಈ ತಾಲಿಬಾನಿಗಳನ್ನ. ಆದರೆ 2021ರಲ್ಲಿ ತಾಲಿಬಾನಿಗಳು ಮತ್ತೆ ಅಫ್ಘಾನಿಸ್ತಾನದಲ್ಲಿ ಅಧಿಕಾರ ಸ್ಥಾಪಿಸಿದ ನಂತರ ಅವರೊಂದಿಗೆ ಸಂಬಂಧವನ್ನ ಚೆನ್ನಾಗಿ ಮಾಡ್ಕೊಳ್ತಾ ಬಂದಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಅವ್ರನ್ನ ಉಗ್ರರ ಪಟ್ಟಿಯಿಂದಲೂ ತೆಗೆದುಹಾಕಿದ್ರು. ಈಗ ಅಧಿಕೃತವಾಗಿ ತಾಲಿಬಾನ್ ಅಫ್ಘಾನಿಸ್ತಾನಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಇದು ಅಮೆರಿಕಾಗೆ ಪುಟಿನ್ ಕೊಡ್ತಾ ಇರೋ ಕೌಂಟರ್ ರೀತಿಯಲ್ಲಿ ಇದನ್ನು ನೋಡಲಾಗ್ತಿದೆ. ಯಾಕಂದ್ರೆ ಸದ್ಯ ಟ್ರಂಪ್ ರೇರ್ ಅರ್ತ್ ಮಿನರಲ್ಸ್ ಮತ್ತು ಚೀನಾವನ್ನ ಕಟ್ಟಹಾಕುವ ಸಲುವಾಗಿ ತಾಲಿಬಾನಿಗಳೊಂದಿಗೆ ಸಂಬಂಧ ವೃದ್ಧಿ ಮಾಡ್ಕೊಳ್ಳೋಕೆ ಅವರು ಕೂಡ ಪ್ರಯತ್ನ ಪಡ್ತಿದ್ದಾರೆ. ಅಲ್ಲಿರೋ ವಾಯುನೆಲೆಗಳನ್ನು ಮತ್ತೆ ಅಮೆರಿಕ ತನ್ನ ಕಂಟ್ರೋಲ್ಗೆ ತಗೋಬೇಕು ಅಂತಲೂ ತಾಲಿಬಾನ್ ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. ಅಘೋಷಿತ ಮಿತ್ರನಾಗಿ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಇದೇ ಕಾರಣಕ್ಕೆ ಹಕ್ಕಾನಿ ನೆಟ್ವರ್ಕ್ನ ನಾಯಕ ಸಿರಾಜುದ್ದೀನ್ ಹಕ್ಕಾನಿ, ಅಬ್ದುಲ್ ಅಜೀಜ್ ಹಕ್ಕಾನಿ, ಯಾಹ್ಯಾ ಹಕ್ಕಾನಿ ಮೇಲಿದ್ದ ಬೌಂಟಿಯನ್ನ, ಅಂದ್ರೆ ಅವ್ರ ತಲೆ ಮೇಲಿಟ್ಟಿದ್ದ ಬಹುಮಾನವನ್ನ, ಅಂದ್ರೆ ಇವ್ರನ್ನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಅಥವಾ ಹೊಡೆದು ಹಾಕಿದ್ರೆ ಅಂತ ಹೇಳಿ ಪ್ರೈಸ್ ಮನಿ ಏನಿಟ್ಟಿದ್ರು ಅದನ್ನ ತೆಗೆದು ಹಾಕಿತ್ತು. ಒಂದು ರೀತಿಯಲ್ಲಿ ರಿಲೀಫ್ ಕೊಡೋ ರೀತಿ ಅವರಿಗೆ. ಅಲ್ಲೇ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ರಾಯಭಾರ ಕಚೇರಿ ಕೂಡ ಓಪನ್ ಮಾಡೋಕೆ ತಯಾರಿ ನಡೆಸ್ತಿದೆ ಅನ್ನೋ ಮಾಹಿತಿನೂ ಬರ್ತಾ ಇತ್ತು. ಇದೆಲ್ಲದರ ಮಧ್ಯೆ ರಷ್ಯಾ, ನಾವು ಅಧಿಕೃತ ಸರ್ಕಾರ, ಇದು ತಾಲಿಬಾನಿಗಳ ಸರ್ಕಾರ, ಅಫಿಷಿಯಲ್ ಅಫ್ಘಾನ್ ಗವರ್ಮೆಂಟ್ ಅಂತ ಒಪ್ಕೊಳ್ತೀವಿ ಅಂತ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಇಸ್ಲಾಮಿಕ್ ರಾಷ್ಟ್ರಗಳಿಗೂ ಮುಂಚೆನೆ ಪುಟಿನ್ ತಾಲಿಬಾನಿಗಳನ್ನ ಒಪ್ಪಿಕೊಂಡು ತಲೆ ಮೇಲೆ ಕೂರಿಸಿಕೊಂಡಿದ್ದಾರೆ. ಈಗ 249 ವರ್ಷ ಆಯಿತು. 1976ರ ಜುಲೈ 4ನೇ ತಾರೀಕು ಸ್ವಾತಂತ್ರ್ಯ ಸಿಕ್ಕಿತ್ತು. ಹೀಗಾಗಿ ಅಮೆರಿಕದ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಟ್ರಂಪ್ ಮಾತನಾಡಿದ್ದಾರೆ. ಇತ್ತೀಚೆಗೆ ಅಮೆರಿಕ ಸಂಸತ್ನಲ್ಲಿ ಪಾಸ್ ಆದ ತಮ್ಮ ಕನಸಿನ ಮಸೂದೆ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನ ಅಮೆರಿಕಾಗೆ ಬರ್ತ್ ಡೇ ಗಿಫ್ಟ್ ಅಂತ ಕರೆದಿದ್ದಾರೆ ಟ್ರಂಪ್ ಮಹಾಶಯ. ಜೊತೆಗೆ ಈ ಬಿಲ್ ಜಗತ್ತಿನ ಅತಿ ಬಲಿಷ್ಠ ದೇಶ, ಸ್ಟ್ರಾಂಗ್ ಮಿಲಿಟರಿ ಹಾಗೂ ದೊಡ್ಡ ಆರ್ಥಿಕತೆಗೆ ಪೂರಕವಾಗಿದೆ ಅಂತ ಹೊಗಳಿಕೊಂಡಿದ್ದಾರೆ. 2024ರ ಎಲೆಕ್ಷನ್ ಕ್ಯಾಂಪೇನ್ ಟೈಮ್ನಲ್ಲಿ ನಾನು ಕೊಟ್ಟಿರೋ ಪ್ರತಿಯೊಂದು ಭರವಸೆಯನ್ನ ಈಡೇರಿಸ್ತಾ ಇದ್ದೀನಿ, ನುಡಿದಂತೆ ನಡೀತಾ ಇದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಜುಲೈ 2ರಿಂದ 5 ದೇಶಗಳ ಪ್ರವಾಸದಲ್ಲಿರೋ ಪ್ರಧಾನಿ ಮೋದಿ ಈಗ ಘಾನಾ ಬಳಿಕ ಕೆರೆಬಿಯನ್ ದ್ವೀಪ ರಾಷ್ಟ್ರ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊಗೆ ಕಾಲಿಟ್ಟಿದ್ದಾರೆ. ಈ ಮೂಲಕ 1999ರ ಬಳಿಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಳಿಕ ಈ ದೇಶಕ್ಕೆ ಭಾರತದ ಪ್ರಧಾನಿಯೊಬ್ಬರು ಭೇಟಿ ಕೊಟ್ಟಂತಾಗಿದೆ. ಅಲ್ಲಿನ ಏರ್ಪೋರ್ಟ್ಗೆ ಹೋಗ್ತಾ ಇದ್ದ ಹಾಗೆ ಮೋದಿ ಅವರಿಗೆ ಅಲ್ಲಿನ ಪ್ರಧಾನಿ ಭಾರತ ಮೂಲದ ಕಮಲಾ ಪ್ರಸಾದ್ ಭವ್ಯ ಸ್ವಾಗತವನ್ನ ಕೊಟ್ಟಿದ್ದಾರೆ. ಈ ವೇಳೆ ಮೋದಿ ಕಮಲಾ ಬಿಹಾರ್ ಮೂಲದವರಾಗಿರೋದ್ರಿಂದ ಬಿಹಾರ್ ಕಿ ಬೇಟಿ, ಬಿಹಾರದ ಮಗಳು ಅಂತ ಕರೆದಿದ್ದಾರೆ.
ಅಲ್ಲದೆ ಅಲ್ಲಿರೋ ಭಾರತೀಯ ಸಮುದಾಯದವರನ್ನ ಭೇಟಿ ಮಾಡಿದ್ದಾರೆ. ಇನ್ನು ಅಲ್ಲಿನ ಪ್ರಧಾನಿ ಕಮಲಾ ಹಾಗೆ ಅಧ್ಯಕ್ಷ ಕ್ರಿಸ್ಟಿನ್ ಕಾರ್ಲಾ ಕಂಗಾಲು ಜೊತೆಗೂ ಕೂಡ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಅಲ್ಲಿನ ಸಂಸತ್ ಉದ್ದೇಶಿಸಿ ಮೋದಿ ಮಾತನಾಡ್ತಾರೆ. 14.1 ಲಕ್ಷ ಜನಸಂಖ್ಯೆ ಇರೋ ಈ ರಾಷ್ಟ್ರದಲ್ಲಿ ಸುಮಾರು 35% ಜನ ಭಾರತ ಮೂಲದವರಿದ್ದಾರೆ. ಇರಾನ್ ಜೊತೆಗೆ ಕದನ ನಿಲ್ಲಿಸಿರೋ ಇಸ್ರೇಲ್ ಗಾಜಾವನ್ನ ಮತ್ತಷ್ಟು ಕುಟ್ಟಿ ಪುಡಿ ಮಾಡ್ತಿದೆ. ಈಗ ಇಸ್ರೇಲ್ ನಡೆಸಿದ ದಾಳಿಗೆ ಒಂದೇ ದಿನ 100ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಪೈಕಿ ದಕ್ಷಿಣ ಗಾಜಾದಲ್ಲಿ ಮಾನವೀಯ ನೆರವು ಪಡ್ಕೊಳ್ಳೋಕೆ ಮುಂದಾಗಿದ್ದ 51 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪ್ಯಾಲೆಸ್ತೀನ್ ಅಥಾರಿಟಿ ಹೇಳಿದೆ. ಏನೋ ಖಾನ್ ಯೂನಸ್ ಸಿಟಿ ಬಳಿ ನಿರಾಶ್ರಿತರ ಕ್ಯಾಂಪ್ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿತ್ತು. ಇದರಲ್ಲಿ 200ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇದು ತೀವ್ರ ವಿರೋಧಕ್ಕೆ ಕಾರಣವಾಗ್ತಿದೆ. ಹಾಗೆ ನಾವಿದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೀವಿ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಏನೋ ಇತ್ತೀಚೆಗಷ್ಟೇ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಇನ್ಮೇಲೆ ಕೋಆಪರೇಟ್ ಮಾಡಲ್ಲ, ಸಹಕಾರ ಕೊಡಲ್ಲ, ಮಾಹಿತಿ ವಿನಿಮಯ ಮಾಡ್ಕೊಳ್ಳಲ್ಲ ಅಂತ ಏನು ಆದೇಶ ಕೊಟ್ಟಿದ್ದಾರೆ ಅಂತ ರಿಪೋರ್ಟ್ ಆಗಿತ್ತಲ್ಲ. ಇದಕ್ಕೀಗ ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದು ಫೇಕ್ ನ್ಯೂಸ್ ಅಂತ ಹೇಳಿದ್ದಾರೆ. ಇರಾನ್ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ NPTಗೆ ಕಮಿಟ್ ಆಗಿದೆ. ನಮ್ಮ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ಅಮೆರಿಕ ದಾಳಿ ಮಾಡಿದ ನಂತರ ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಹೊಸ ನಿಯಮಗಳನ್ನ ಸೆಟ್ ಮಾಡಿದೆ. ಇದರ ಪ್ರಕಾರ IAEAನೊಂದಿಗೆ ನಮ್ಮ ಸಹಕಾರ ಮುಂದುವರಿಯುತ್ತೆ ಅಂತ ಅರಾಕ್ಚಿ ಹೇಳಿದ್ದಾರೆ. ಇನ್ನೊಂದು ಕಡೆ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ದಾಳಿ ಮಾಡಿರೋ ಅಮೆರಿಕ ಮತ್ತೆ ಪರಮಾಣು ಒಪ್ಪಂದದ ಕುರಿತು ಇರಾನ್ ಜೊತೆಗೆ ಮಾತುಕತೆಗೆ ರೆಡಿಯಾಗಿದೆ. ಮುಂದಿನ ವಾರ ಈ ಮಾತುಕತೆ ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಮತ್ತು ಸ್ಟೀವ್ ವಿಟ್ಕಾಫ್ ನಡುವೆ ನಾರ್ವೆ ರಾಜಧಾನಿ ಓಸ್ಲೋದಲ್ಲಿ ನಡೆಯುತ್ತೆ ಅಂತ ರಿಪೋರ್ಟ್ ಆಗ್ತಾ ಇದೆ. ಏನೋ NRI ಹಾರರ್ ಸ್ಟೋರಿ ಒಂದರಲ್ಲಿ ಭಾರತ ಮೂಲದ ವೈದ್ಯೆ ನೇಹಾ ಗುಪ್ತಾ ಅನ್ನೋರನ್ನ ಅಮೆರಿಕದ ಫ್ಲೋರಿಡಾದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಭಾರತ ಮೂಲದ ವೈದ್ಯೆ ಏನಕ್ಕೆ? ಇವರು ತಮ್ಮ 4 ವರ್ಷದ ಮಗಳನ್ನೇ ಹತ್ಯೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ. ಆದರೆ ನೇಹಾ ಗುಪ್ತಾ ನನ್ನ ಮಗಳು ನೀರಿನಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡಿರೋದು ಅಂತ ಹೇಳಿದ್ದಾರೆ. ಆದರೆ ಮಗುವಿನ ದೇಹದಲ್ಲಿ ನೀರು ಕಂಡು ಬಂದಿಲ್ಲ ಅಂತ ಗೊತ್ತಾಗಿದೆ. ಹೀಗಾಗಿ ಅರೆಸ್ಟ್ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.